ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕುಮಾರ್. ನೀವು ನೋಡ್ತಾ ಇದ್ದೀರಾ theKPSC.com ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಇವತ್ತಿನ ಪ್ರಸ್ತುತ ಭಾರತದ ಒಂದು ನಕ್ಷೆ. ಇಲ್ಲಿ ನೋಡಿ, ಎಲ್ಲ ರಾಜ್ಯಗಳು ತಮ್ಮದೇ ಆದಂಥ ಗಡಿಯನ್ನು ಹೊಂದಿವೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ನಮ್ಮ ಭಾರತ ಬೇರ್ಪಡಿಸುವ ಒಂದು ಗಡಿ ರೇಖೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹಾಗಿದ್ರೆ ಸ್ನೇಹಿತರೆ, ಬನ್ನಿ ಹಿಂದಕ್ಕೆ ಹೋಗೋಣ. ಇದು 1956ರ ಒಂದು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದಂತಹ ನಕ್ಷೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ 1950, ಇಲ್ಲೇನು ಕಾಣ್ತಿದ್ದೀರಾ, ಇಲ್ಲಿ ಇನ್ನೂ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಗಿರಲಿಲ್ಲ. ಇದು ಸಂವಿಧಾನ ಜಾರಿಗೆ ಬಂದ ವರ್ಷ 1950ರ ನಕ್ಷೆ. ಸೊ ಸ್ನೇಹಿತರೆ, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ 1947ರಲ್ಲಿ 47ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ವಿಭಜನೆ ಕೂಡ ಆಗುತ್ತೆ. ಆದರೆ ಆವತ್ತಿನ ದಿನ ಅಂದರೆ ಆಗಸ್ಟ್ 15, 1947ಕ್ಕೆ ಇನ್ನೂ ಗಡಿಯ ನಿರ್ಧಾರ ಮತ್ತು ಆ ದೇಶಕ್ಕೆ ಸೇರಬೇಕಂತಹ ಪ್ರಾಂತ್ಯಗಳ ಒಂದು ಸೇರುವಿಕೆ ಅಥವಾ ವಿಲೀನಗೊಳ್ಳುವ ಪ್ರಕ್ರಿಯೆ ಇನ್ನೂ ಮುಗ್ದಿರಲ್ಲ. ಸೊ ಬನ್ನಿ, ಹಾಗಿದ್ರೆ ಆವತ್ತಿನ ದಿನ ಏನೆಲ್ಲ ಪ್ರಕ್ರಿಯೆಗಳು ನಡೆದವು, ಭಾರತ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದು ಬ್ರಿಟಿಷ್ ಭಾರತದ ಒಂದು ನಕ್ಷೆ. ಬ್ರಿಟಿಷ್ ಭಾರತದ ಗಡಿ ಆಫ್ಘಾನಿಸ್ತಾನ ದೇಶದವರೆಗೆ ಹಬ್ಬಿಕೊಂಡಿದೆ. ಆಫ್ಘಾನಿಸ್ತಾನ ಮತ್ತು ಬ್ರಿಟಿಷ್ ಭಾರತವನ್ನು ಬೇರ್ಪಡಿಸುವ ಈ ಕೆಂಪು ಗೆರೆ ಏನಿದೆ, ಇದನ್ನು ದುರಂದ್ ರೇಖೆ ಅಥವಾ ದುರಂದ್ ಗಡಿ ರೇಖೆ ಅಂತ ಕರೀತಾರೆ. ಸ್ನೇಹಿತರೆ, ಈ ದುರಂದ್ ರೇಖೆಯನ್ನು ಎಳೆದಿದ್ದು 1893ರಲ್ಲಿ. ಇದಾದ ನಂತರ ಈಗ 1947 ಆಗಸ್ಟ್ 15ಕ್ಕೆ ನಾವು ಬಂದಿದ್ದೀವಿ. ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಗಡಿ ರಚನೆ ಅಥವಾ ಪ್ರಾಂತ್ಯಗಳ ವಿಂಗಡಣೆ ಇನ್ನೂ ಆಗಿಲ್ಲ. ಈ ಕೆಲಸವನ್ನು ನಿರ್ವಹಿಸಲಿಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಬ್ರಿಟಿಷ್ ಸರ್ಕಾರ ಆದೇಶವನ್ನು ನೀಡಿರುತ್ತೆ ಅಥವಾ ಜವಾಬ್ದಾರಿಯನ್ನು ನೀಡಿರುತ್ತೆ. ಇದಕ್ಕೋಸ್ಕರ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಇದನ್ನು ನಾವು ಮೌಂಟ್ ಬ್ಯಾಟನ್ ಪ್ಲಾನ್ ಆಫ್ 1947 ಅಂತ ಕರಿತೀವಿ. ಸ್ನೇಹಿತರೆ, ಮೌಂಟ್ ಬ್ಯಾಟನ್ ಪ್ಲಾನ್ ಆಫ್ 1947ನಲ್ಲಿ ಎರಡು ಉದ್ದೇಶಗಳಿದ್ವು. ಒಂದು, ಬ್ರಿಟಿಷ್ ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳನ್ನು ರಚನೆ ಮಾಡುವುದು ಮತ್ತು ದೇಶೀಯ ಸಂಸ್ಥಾನಗಳೇನಿದ್ದಾವೆ ಅವುಗಳನ್ನು ಆಯಾ ದೇಶಗಳಿಗೆ ಸೇರಿಸುವುದು ಅಥವಾ ವಿಲೀನಗೊಳಿಸುವುದು. ಇದಕ್ಕೂ ಮೊದಲು ಬ್ರಿಟಿಷ್ ಸರ್ಕಾರ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಯಾವೆಲ್ಲ ಪ್ರದೇಶಗಳಲ್ಲಿ ಮುಸ್ಲಿಮರ ಒಂದು ಜನಸಂಖ್ಯೆ ಹೆಚ್ಚಾಗಿದೆಯೋ ಆ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಸೇರಿಸುವುದು ಅಂತ. ಸ್ನೇಹಿತರೆ, ಹೀಗಿರುವಾಗ ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನು ರೂಪಿಸಿರ್ತಾನೆ. ಇದನ್ನು ಜಾರಿಗೆ ತರಲು ಬ್ರಿಟಿಷ್ ಸರ್ಕಾರ ಒಂದು ಕೊನೆಯ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತರುತ್ತೆ. ಅದೇ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947, ಅಂದರೆ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947. ಇದ್ರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ವಿಭಜನೆ ಆಗಬೇಕಿತ್ತು, ಆಗೋಯಿತು. ಆದರೆ ಪ್ರಮುಖವಾಗಿ ಗಡಿ ರಚನೆಯ ಒಂದು ಸಂದರ್ಭದಲ್ಲಿ ಸಮಸ್ಯೆ ಎನಿಸಿದ ಎರಡು ಪ್ರಾಂತ್ಯಗಳು ಅಂತಂದರೆ ಒಂದು ಪಂಜಾಬ್ ಮತ್ತೊಂದು ಬಂಗಾಳ. ಈ ಎರಡು ಪ್ರಾಂತ್ಯಗಳಲ್ಲಿ ಏನಾಗಿತ್ತು, ಎಷ್ಟು ಜನ ಹಿಂದೂಗಳಿದ್ರೋ ಅಷ್ಟೇ ಜನ ಮುಸ್ಲಿಮರು ಇದ್ದರು. ಅಂದರೆ ಇಬ್ಬರು ಸಮವಾಗಿದ್ದರು ಆಲ್ಮೋಸ್ಟ್. ಹೀಗಿರುವಾಗ ಇಲ್ಲಿ ಗಡಿ ರೇಖೆಯನ್ನು ಎಳಿಲಿಕ್ಕೆ ಒಂದು ಸಮಸ್ಯೆ ಅನ್ನಿಸ್ತು. ಇದಕ್ಕೋಸ್ಕರ ಎರಡು ಬೌಂಡ್ರಿ ಲೈನ್ ಕ್ರಿಯೇಷನ್ ಅಥವಾ ಬೌಂಡ್ರಿ ಕ್ರಿಯೇಷನ್ ಕಮಿಷನ್ಗಳನ್ನು ರಚನೆ ಮಾಡಲಾಗುತ್ತೆ. ಇವೆರಡು ಬೌಂಡ್ರಿ ಕ್ರಿಯೇಷನ್ ಕಮಿಷನ್ಗಳಿಗೆ ಅಧ್ಯಕ್ಷನನ್ನಾಗಿ ಸರ್ ಸಿರಿಲ್ ರಾಡ್ಕ್ಲಿಫ್ನ ಆಯ್ಕೆ ಮಾಡ್ತಾರೆ ಮತ್ತು ಬ್ರಿಟಿಷರು ಭಾರತಕ್ಕೆ ಇವನನ್ನು ಕಳಿಸ್ತಾರೆ. ಜುಲೈ 8, 1947ಕ್ಕೆ ರಾಡ್ಕ್ಲಿಫ್ ಭಾರತಕ್ಕೆ ಬರ್ತಾನೆ. ಸ್ನೇಹಿತರೆ, ಇಲ್ಲಿ ಗಡಿ ರಚನೆಗೆ ರಾಡ್ಕ್ಲಿಫ್ ತುಂಬಾ ತೊಂದರೆ ಅನುಭವಿಸ್ತಾನೆ. ಯಾಕೆಂತಂದರೆ ಅವನು ಭಾರತಕ್ಕೆ ಮೊದಲ ಬಾರಿ ಬಂದಿರ್ತಾನೆ. ಅವನಿಗೆ ಭಾರತದ ಸಂಸ್ಕೃತಿ, ಜನಜೀವನ ಶೈಲಿ ಮತ್ತು ಧಾರ್ಮಿಕತೆಯ ಒಂದು ಪರಿಚಯವೂ ಇರಲ್ಲ. ಜೊತೆಗೆ ಅವನಿಗೆ ಗಡಿ ರಚನೆಗೆ ನೀಡಿದಂತಹ ಸಮಯ ತುಂಬಾ ಕಡಿಮೆ ಆಗಿತ್ತು. ಅದೆಷ್ಟು ದಿನ ಅಂತಂದರೆ ಕೇವಲ 5 ವಾರ. 5 ವಾರದಲ್ಲಿ ಅವನು ಗಡಿಯನ್ನು ರಚನೆ ಮಾಡಬೇಕಿತ್ತು ಮತ್ತು ಎರಡು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಒಂದು ಗಡಿ ರೇಖೆಯನ್ನು ರಚಿಸಬೇಕಿತ್ತು. ನಂತರ ಮೂರನೇದು ಮತ್ತು ಕೊನೆಯ ಒಂದು ಪ್ರಾಮುಖ್ಯವಾದಂತಹ ಸಮಸ್ಯೆ ಅಥವಾ ಕಾರಣ ಏನು ಅಂತಂದರೆ, ಸ್ನೇಹಿತರೆ, ಇವತ್ತಿನ ಮಟ್ಟಿಗೆ ನಮಗೆ ಏನಾದರೂ ಮಾಹಿತಿ ಬೇಕಾಯಿತು ಅಂತಂದರೆ ಬುಕ್ಸ್ಗಳನ್ನು ನೋಡ್ತೀವಿ, ಇಂಟರ್ನೆಟ್ಟಲ್ಲಿ ನೋಡ್ತೀವಿ, ತಕ್ಷಣದಲ್ಲಿ ಮಾಹಿತಿಯನ್ನು ಪಡೆದುಕೊಂಡ್ಬಿಡ್ತೀವಿ. ಆದರೆ ಆವತ್ತಿನ ದಿನಕ್ಕೆ ಈ ಎಲ್ಲ ಸೌಲಭ್ಯಗಳು ಇರಲಿಲ್ಲ. ಜೊತೆಗೆ ಇದ್ದಂಥ ಮಾಹಿತಿ ಕೂಡ ಅಷ್ಟೊಂದು ಸ್ಪಷ್ಟ ಮತ್ತು ನಿಖರತೆಯಿಂದ ಕೂಡಿರಲಿಲ್ಲ. ಇವೆಲ್ಲ ನ್ಯೂನತೆಗಳ ನಡುವೆ ರಾಡ್ಕ್ಲಿಫ್ ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ಗಡಿ ರೇಖೆಗಳನ್ನು ನಿರ್ಮಾಣ ಮಾಡ್ತಾನೆ ಅಥವಾ ರಚನೆ ಮಾಡ್ತಾನೆ. ಇವನ್ನು ನಾವು ಇವತ್ತಿಗೂ ರಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ಸೊ ಇಲ್ಲಿಗೆ ಮೌಂಟ್ ಬ್ಯಾಟನ್ನ ಮೊದಲ ಉದ್ದೇಶ ಅಂದರೆ ಬ್ರಿಟಿಷ್ ಭಾರತವನ್ನು ವಿಭಜಿಸಿ ಪಾಕಿಸ್ತಾನ ಮತ್ತು ಭಾರತ ಎಂಬ ಎರಡು ರಾಷ್ಟ್ರಗಳ ನಿರ್ಮಾಣ ಮಾಡುವುದು ಇಲ್ಲಿಗೆ
ಮುಗಿದಿತ್ತು. ಸ್ನೇಹಿತರೆ, ಇನ್ನು ಎರಡನೆಯ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಏನು ಅಂತ ನೋಡೋದಾದರೆ, ದೇಶೀಯ ಸಂಸ್ಥಾನಗಳನ್ನು ದೇಶದೊಳಗೆ ಆಯಾ ಪಾಕಿಸ್ತಾನ ಮತ್ತು ಭಾರತ ದೇಶಗಳೊಳಗೆ ವಿಲೀನ ಮಾಡುವ ಒಂದು ಕ್ರಿಯೆ. ಈ ಕಾರ್ಯದಲ್ಲಿ ಪ್ರಮುಖವಾಗಿ ಶ್ರಮವಹಿಸಿದವರು ಯಾರು ಅಂತ ನೋಡೋದಾದರೆ ಸರ್ದಾರ್ ವಲ್ಲಭಾಯ್ ಪಟೇಲ್, ವಿ.ಪಿ. ಮೆನನ್ ಮತ್ತು ಜವಾಹರ್ಲಾಲ್ ನೆಹರು. ಜೊತೆಗೆ ಇವರ ಸಹಾಯಕನಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಸಿಸ್ಟೆನ್ಸ್ ಮಾಡ್ತಾಯಿದ್ರು. ಸ್ನೇಹಿತರೆ, ಇವರೆಲ್ಲರೂ ಭಾರತದೊಳಗೆ ಒಂದು ದೇಶೀಯ ಸಂಸ್ಥಾನಗಳ ವಿಲೀನ ಕ್ರಿಯೆಗೆ ಮಾತುಕತೆ ನಡೆಸಿದರು. ಮಾತುಕತೆ ಅಂದರೆ ಎರಡು ವಿಧದಲ್ಲಿ ಇರ್ತವೆ. ಒಂದು ಕ್ಯಾರೆಟ್, ಮತ್ತೊಂದು ಸ್ಟಿಕ್. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಪ್ರೋಚ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ಕ್ಯಾರೆಟ್ ಅಪ್ರೋಚ್ ಅಂದರೆ ಕೆಲವೊಂದು ಸೌಲಭ್ಯಗಳನ್ನು ನೀಡಿ ಭಾರತದೊಳಗೆ ಅವರನ್ನು ಸೇರಿಸಿಕೊಳ್ಳುವುದು. ಅಂದರೆ ಅವರ ಒಂದು ಮೇಂಟೆನೆನ್ಸ್ಗೋಸ್ಕರ, ಅವರ ಒಂದು ಪಿಂಚಣಿ ಸೌಲಭ್ಯ, ರಾಜರು ಮಹಾರಾಜುಗಳ ಒಂದು ಪಿಂಚಣಿಗೆ ಅವರಿಗೆ ಸರ್ಕಾರದ ಕಡೆಯಿಂದ, ಅಂದರೆ ಭಾರತದೊಳಗೆ ವಿಲೀನವಾದರೆ, ಭಾರತದೊಳಗೆ ಸೇರಿದರೆ ಅವರಿಗೆ ಒಂದು ಪಿಂಚಣಿ ಸೌಲಭ್ಯ ಮತ್ತು ಅವರಿಗೆ ಒಂದು ರಾಜಮನೆತನದ ಗೌರವ, ಈ ಥರ ಹಲವಾರು ಒಂದು ಸೌಲಭ್ಯಗಳನ್ನು ನೀಡಿ ಭಾರತದೊಳಗೆ ವಿಲೀನ ಮಾಡಿಕೊಳ್ಳುವುದು. ಇನ್ನು ಸ್ಟಿಕ್ ಅಪ್ರೋಚ್ ಅಂತಂದರೆ ಏನು ರ್ಯಾಟ್ಕ್ಲಿಫ್ ರೇಖೆ ರಚನೆ ಆದ ನಂತರ ಭಾರತದ ಒಳಗೆ ಇದ್ದಂತಹ ಒಂದು ದೇಶೀಯ ಸಂಸ್ಥಾನಗಳನ್ನು ಭಾರತದೊಳಗೆ ವಿಲೀನ ಮಾಡಬೇಕು, ಇಲ್ಲವಂದರೆ ಮಿಲಿಟರಿ ಕಾರ್ಯಾಚರಣೆ ಮೂಲಕ ನಿಮ್ಮನ್ನು ಭಾರತದೊಳಗೆ ಸೇರಿಸ್ಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆ ಅಥವಾ ವಾರ್ನಿಂಗ್ ಮೂಲಕ ಅವರ ಜೊತೆ ಮಾತುಕತೆ ಶುರು ಆಯಿತು. ಸ್ನೇಹಿತರೆ, ಒಟ್ಟಾರೆಯಾಗಿ ಬ್ರಿಟಿಷ್ ಭಾರತದಲ್ಲಿ 565 ದೇಶೀಯ ಸಂಸ್ಥಾನಗಳಿದ್ವು. ಅದರಲ್ಲಿ 13 ಪಾಕಿಸ್ತಾನದ ಕಡೆ ಹೋದರೆ 552 ಭಾರತದ ಕಡೆ ಉಳಿದಿದ್ವು. ಇನ್ನು 552ರಲ್ಲಿ 549 ದೇಶೀಯ ಸಂಸ್ಥಾನಗಳು ಭಾರತದ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಮಾಡ್ತವೆ. ಅಂದರೆ ಭಾರತದೊಳಗೆ ವಿಲೀನ ಆಗಲಿಕ್ಕೆ ಒಂದು ಒಪ್ಪಿಗೆಯ ಪತ್ರಕ್ಕೆ ಸಹಿಯನ್ನು ಹಾಕ್ತವೆ. ಸಮಸ್ಯೆ ಎನಿಸಿದ್ದು ಇಲ್ಲಿ ಮತ್ತೆ 3 ಪ್ರಾಂತ್ಯಗಳು. ಒಂದು ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಮೊದಲನೇದಾಗಿ ಜುನಾಗಢ್ ಬಗ್ಗೆ ನೋಡೋಣ. ಜುನಾಗಢ್ನಲ್ಲಿ ಏನಾಗಿತ್ತು, ಬಹುಸಂಖ್ಯಾತ ಜನರು ಏನಿದ್ರು ಆ ಒಂದು ಪ್ರಾಂತ್ಯದಲ್ಲಿ ಅವರು ಹಿಂದೂಗಳಾಗಿದ್ದರು ಮತ್ತು ಅವರ ಒಬ್ಬ ನಿಜಾಮ ಏನಿದ್ದ ಅವನು ಮುಸ್ಲಿಮನಾಗಿದ್ದ. ಅಲ್ಲಿನ ಜನರಿಗೆ ಭಾರತವನ್ನು ಸೇರುವ ಆಸೆ ಆಗಿದ್ದರೆ ನಿಜಾಮನಿಗೆ ಪಾಕಿಸ್ತಾನದೊಂದಿಗೆ ಹೋಗುವ ಒಂದು ಬಯಕೆ ಇತ್ತು. ಹೀಗಿರುವಾಗ ಭಾರತ ಒಂದು ಅಲ್ಲಿ ರೆಫರೆಂಡಮ್ನ ನಡೆಸುತ್ತೆ, ಅಂದರೆ ಜನಮತಗಣನೆಯನ್ನು ನಡೆಸುತ್ತೆ. ಜನರ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಲೆಕ್ಟ್ ಮಾಡುತ್ತೆ. ಇದರ ಮೇರೆಗೆ ಜನರು ಭಾರತವನ್ನು ಸೇರಲಿಕ್ಕೆ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಇದರ ಮೇರೆಗೆ ಜನಮತಗಣನೆಯ ಒಂದು ಬೇಸಿಸ್ ಮೇಲೆ ಜುನಾಗಢ್ನ ಭಾರತದಲ್ಲಿ ವಿಲೀನ ಮಾಡಿಕೊಳ್ಳಾಗುತ್ತೆ. ಸ್ನೇಹಿತರೆ, ಇನ್ನು ಹೈದರಾಬಾದ್ ಪ್ರಾಂತ್ಯ ನಿಜಕ್ಕೂ ಆವತ್ತಿನ ಒಂದು ದೊಡ್ಡ ಮತ್ತು ಶ್ರೀಮಂತ ಪ್ರಾಂತ್ಯವಾಗಿತ್ತು. ಹೈದರಾಬಾದ್ನ ನಿಜಾಮನಿಗೆ ಸ್ವತಂತ್ರವಾಗಿ ಉಳಿಯುವ ಒಂದು ಆಸೆ ಇತ್ತು. ಏನು ಅಂದರೆ ಅವನು ಪಾಕಿಸ್ತಾನ ಸೇರಲು ಅಥವಾ ಭಾರತವನ್ನು ಸೇರಲು ಬಯಸಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ದೇಶದಲ್ಲಿ ಎಲ್ಲೆಡೆ ದಂಗೆ ಗಲಭೆಗಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಈ ದಂಗೆ ಗಲಭೆಗಳು ಹೈದರಾಬಾದ್ನಲ್ಲೂ ಕೂಡ ನಡೀತಾ ಇದ್ವು. ಈ ದಂಗೆ ಗಲಭೆ ಅಥವಾ ಒಂದು ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನು ಹತ್ತಿಕ್ಕಲಿಕ್ಕೆ ಅಥವಾ ಹತೋಟಿಗೆ ತರಲಿಕ್ಕೆ ಅಲ್ಲಿನ ಒಂದು ಪೊಲೀಸ್ ಸಿಸ್ಟಮ್ ಅಥವಾ ಕಾನೂನು ವ್ಯವಸ್ಥೆಗೆ ಸಾಧ್ಯವಾಗಲಿಲ್ಲ. ಇದನ್ನು ಮನಗಂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೈದರಾಬಾದ್ಗೆ ಅಕ್ಕಪಕ್ಕದ ಏನು ರಾಜ್ಯಗಳು ವಿಲೀನವಾಗಿದ್ವಲ್ಲ ಭಾರತದಲ್ಲಿ, ಅಲ್ಲಿನ ಪೊಲೀಸ್ ಫೋರ್ಸನ್ನು ಹೈದರಾಬಾದ್ಗೆ ಕಳಿಸ್ತಾರೆ. ಪೊಲೀಸರ ಕಾರ್ಯಾಚರಣೆ ಮೂಲಕ ಇಲ್ಲಿರುವ ಗಲಭೆಗಳೆಲ್ಲ ಹತೋಟಿಗೆ ಬರ್ತವೆ. ನಂತರ ಹೈದರಾಬಾದ್ನ ನಿಜಾಮ ಭಾರತದೊಂದಿಗೆ ವಿಲೀನವಾಗಲು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೇಲೆ ಸೈನ್ ಮಾಡ್ತಾನೆ. ಹೀಗೆ ಹೈದರಾಬಾದ್ ಕೂಡ ಭಾರತದೊಂದಿಗೆ ವಿಲೀನ ಆಗುತ್ತೆ. ಸ್ನೇಹಿತರೆ, ಇನ್ನು ಮೂರನೇದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಾಗಿರುತ್ತೆ, ಈ ಜುನಾಗಢ್ ಮತ್ತು ಹೈದರಾಬಾದ್ ಎರಡು ಸಂದರ್ಭಗಳನ್ನು ನಾವು ನೋಡಿದ್ವಲ್ಲ, ಅವು ಎರಡರ ಒಂದು ಸಮ್ಮಿಶ್ರಣ ಅಂತಲೇ ಹೇಳ್ಬೋದು. ಯಾಕಂತಂದರೆ ಜುನಾಗಢ್ನಲ್ಲಿ ಬಹುಸಂಖ್ಯಾತ ಜನರು ಹಿಂದೂಗಳಾಗಿದ್ದರು ಮತ್ತು ಅಲ್ಲಿನ ನಿಜಾಮ ಮುಸ್ಲಿಂ ಆಗಿದ್ದ. ಇಲ್ಲಿ ಅದೇ ರೀತಿ ಬಹುಸಂಖ್ಯಾತ ಜನರು ಮುಸ್ಲಿಮರಾಗಿದ್ದಾರೆ ಮತ್ತು ರಾಜ ಹಿಂದೂ ಆಗಿದ್ದಾನೆ. ಜೊತೆಗೆ ಹೈದರಾಬಾದ್ನ ಸಂದರ್ಭ ಯಾವ ರೀತಿ ಹೋಲಿಸ್ಬೋದು ಅಂತಂದರೆ, ಹೈದರಾಬಾದ್ನ ನಿಜಾಮ ಭಾರತ ಅಥವಾ ಪಾಕಿಸ್ತಾನವನ್ನು ಸೇರದೆ ಸ್ವತಂತ್ರವಾಗಿ ಉಳಿಯುವ ಏನು ಆಸೆ ಹೊಂದಿದ್ನಲ್ಲ, ಅದೇ ರೀತಿ ಹರಿ ಸಿಂಗ್ ಕೂಡ ಭಾರತ ಮತ್ತು ಪಾಕಿಸ್ತಾನವನ್ನು ಸೇರದೆ ಸ್ವತಂತ್ರವಾಗಿ ಉಳಿಯುವ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಥವಾ ಸ್ವತಂತ್ರವಾಗಿ ಉಳಿಯುವ ಒಪ್ಪಂದವನ್ನು ಒಂದು ಹೊಂದಿರ್ತಾನೆ ಮತ್ತು ಅದಕ್ಕೆ ಸಹಿ ಹಾಕಿರ್ತಾನೆ. ಹೀಗಿರುವಾಗ 1947 ಸೆಪ್ಟೆಂಬರ್ ಅವಧಿಯ ಹೊತ್ತಿಗೆ ಪಾಕಿಸ್ತಾನ ತನ್ನ ಸೈನ್ಯವನ್ನು ಜಮ್ಮು ಕಾಶ್ಮೀರದತ್ತ ನುಗ್ಗಿಸುತ್ತೆ. ಇದರ ಉದ್ದೇಶ ಕಾಶ್ಮೀರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು, ಜೊತೆಗೆ ರಾಜ ಹರಿ ಸಿಂಗನ್ನು ಅಧಿಕಾರದಿಂದ ಕೆಳಗಿಳಿಸುವುದು. ಇದನ್ನರಿತ ರಾಜ ಹರಿ ಸಿಂಗ್ ಭಾರತ ಸರ್ಕಾರಕ್ಕೆ ಒಂದು ಸಹಾಯವನ್ನು ಬೇಡಿಕೊಂಡು ಬರ್ತಾನೆ. ಭಾರತದ ಜೊತೆಗೆ ಒಂದು ವಿಲೀನವಾಗುವ ಒಂದು ನಿಲುವನ್ನು ತಾಳ್ತಾನೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಭಾರತದ ವಿಲೀನ ಒಂದು ಒಪ್ಪಂದಕ್ಕೆ ಸಹಿ ಮಾಡ್ತಾನೆ. ಇದಾದ ನಂತರ ಭಾರತದ ಸೈನ್ಯ ಕಾಶ್ಮೀರಕ್ಕೆ ಹೋಗುತ್ತೆ. ಅಲ್ಲಿ ಏನು ಪಾಕಿಸ್ತಾನ ಆಕ್ರಮಣ ಮಾಡಿತ್ತಲ್ಲ ಅವರನ್ನು ಹಿಮ್ಮೆಟ್ಟಿಸುತ್ತೆ.
ಈ ಯುದ್ಧದ ಫಲಿತಾಂಶವಾಗಿ ಭಾರತ ಮತ್ತು ಪಾಕಿಸ್ತಾನ 1949 ಜನವರಿ 1ರಂದು ಒಂದು ಸೀಸ್ ಫೈರ್ ಅಗ್ರಿಮೆಂಟ್ಗೆ ಸಹಿ ಹಾಕತ್ತೆ. ಅಂದರೆ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕತ್ತೆ. ಇದರ ಪ್ರಕಾರ ಪಾಕಿಸ್ತಾನ ಸೈನ್ಯ ವಶಪಡಿಸಿಕೊಂಡಂತಹ ಕಾಶ್ಮೀರದ ಒಂದು ಭೂಭಾಗ ಪಾಕಿಸ್ತಾನಕ್ಕೆ ಸೇರುತ್ತೆ ಮತ್ತು ಮಿಕ್ಕುಳಿದ ಭೂಭಾಗ ಭಾರತಕ್ಕೆ ಸೇರುತ್ತೆ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ನಿರ್ಮಾಣವಾಗಿದ್ದು. ಹೀಗಾಗಿ ಕಾಶ್ಮೀರದ 1/3 ಪಾರ್ಟ್ ಪಾಕಿಸ್ತಾನದಲ್ಲಿದೆ ಮತ್ತು 2/3 ಪಾರ್ಟ್ ಏನಿದೆ 2/3 ಭಾಗ ಭಾರತದಲ್ಲಿದೆ. ಸ್ನೇಹಿತರೆ, 1947ರಲ್ಲೇ ಜಮ್ಮು ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಭಾರತದೊಳಗೆ ವಿಲೀನವಾಗುತ್ತೆ. ಅಂದಿನ ರಾಜ ಹರಿ ಸಿಂಗ್ ಭಾರತದೊಂದಿಗೆ ವಿಲೀನವಾಗಲು ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಭಾರತದೊಳಗೆ ವಿಲೀನವಾಗುವ ಒಂದು ಪತ್ರಕ್ಕೆ ಸಹಿ ಹಾಕಿರ್ತಾನೆ. ಹೀಗಾಗಿಯೂ ಕೂಡ ಜಮ್ಮು ಕಾಶ್ಮೀರ 2019ರವರೆಗೆ ತನ್ನದೇ ಆದಂತಹ ಸಂವಿಧಾನವನ್ನು ಹೊಂದಿತ್ತು. ಇಲ್ಲಿನ ಹಲವಾರು ಕಾನೂನುಗಳು ಅಂದರೆ ಭಾರತದ ಹಲವಾರು ಕಾನೂನುಗಳು ಅಲ್ಲಿ ಲಾಗೂ ಆಗ್ತಿರಲಿಲ್ಲ. ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ 2019ರವರೆಗೆ ದೊರಕಿತ್ತು. ಅಂದರೆ ಆರ್ಟಿಕಲ್ 370 ಮತ್ತು 35A ಯಾವ ರೀತಿ ಜಾರಿಗೆ ಬಂತು ಅದನ್ನು ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ಮಾಹಿತಿನ ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಒಂದು ಪುಟ್ಟ ಪ್ರಯತ್ನಕ್ಕೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ.